ಭಾರತ 1947ರಲ್ಲಿ ಸ್ವಾತಂತ್ರ್ಯ ಪಡೆದ ನಂತರವೂ ಇನ್ನೂ 500ಕ್ಕೂ ಅಧಿಕ ಸಂಸ್ಥೆಗಳು ಹಾಗೆ ಉಳಿದಿದ್ದವು. ಆ ಸಂಸ್ಥೆಗಳಿಗೆ 3 ಆಪ್ಷನ್ಗಳಿದ್ವು. ಒಂದು, ಭಾರತದ ಜೊತೆ ಸೇರ್ಕೊಳ್ಳೋದು. ಎರಡನೇದು, ಪಾಕಿಸ್ತಾನದ ಜೊತೆಗೆ ಸೇರ್ಕೊಳ್ಳೋದು. ಮೂರನೇದು, ಸ್ವತಂತ್ರವಾಗಿರೋದು. ಈ ಎಲ್ಲಾ ಸಂಸ್ಥೆಗಳಿಗೆ ಅವರದೇ ಆದ ರಾಜನಿದ್ದ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಆ ಸಂಸ್ಥಾನದ ರಾಜ, ಯಾರೋ ಒಬ್ಬ ಬರ್ತಾನೆ, ನಾಳೆಯಿಂದ ನೀನು ರಾಜ್ಯವನ್ನು ತ್ಯಜಿಸಿ ನೀನು ಇನ್ನು ಮುಂದೆ ರಾಜನಲ್ಲ, ಸಾಮಾನ್ಯ ಪ್ರಜೆ ಅಂತ ಬದುಕಬೇಕು ಅಂತ ಹೇಳ್ತಾನೆ. ಅದಕ್ಕೆ ನೀವು ಒಪ್ತೀರಾ? ಒಪ್ಪಲ್ಲ. ಅಂತ 500ಕ್ಕೂ ಅಧಿಕ ಸಂಸ್ಥೆಗಳನ್ನ ಭಾರತದ ಜೊತೆ ವಿಲೀನ ಮಾಡಿಸಿದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್. ಜುನಾಗಢ ಹಿಂದೂ ಬಹುಸಂಖ್ಯಾತ ರಾಜ್ಯವಾದರೂ ಅಲ್ಲಿನ ರಾಜ ನವಾಬ್ ಪಾಕಿಸ್ತಾನಕ್ಕೆ ಸೇರುವ ನಿರ್ಧಾರ ಮಾಡಿದ. ಈ ನಿರ್ಧಾರದ ವಿರುದ್ಧ ಅಲ್ಲಿನ ಜನರು ದಂಗೆ ಎದ್ದರು. ನಂತರ ಭಾರತ ಸರ್ಕಾರ ಹಸ್ತಕ್ಷೇಪ ಮಾಡಿತು. ಫೆಬ್ರವರಿ 1948ರಲ್ಲಿ ಜನಾಭಿಪ್ರಾಯ ಸಂಗ್ರಹಣೆ ನಡೆಯಿತು. ಇದರಲ್ಲಿ 99%ಗಿಂತ ಹೆಚ್ಚು ಮತದಾರರು ಭಾರತಕ್ಕೆ ಸೇರಲು ಆಯ್ಕೆ ಮಾಡಿದರು. ನಂತರ ಪಟೇಲರು ಜುನಾಗಢವನ್ನು ಸ್ವಾಧೀನಪಡಿಸಿಕೊಳ್ಳಲು ಮಿಲಿಟರಿ ಪಡೆಗಳನ್ನು ಕಳುಹಿಸಿ ಜುನಾಗಢವನ್ನು ಭಾರತಕ್ಕೆ ಸೇರಿಸಿದರು. ಅಂದು ನಿಜಾಂ ಕಲ್ಯಾಣ ಕರ್ನಾಟಕ ಸೇರಿ ತೆಲಂಗಾಣ ಮತ್ತು ಮಹಾರಾಷ್ಟ್ರದ ಕೆಲ ಭಾಗಗಳನ್ನು ಭಾರತದ ಜೊತೆ ಸೇರಲು ನಿರಾಕರಿಸಿದ. ಕೇವಲ 5 ದಿನಗಳಲ್ಲಿ ಆಪರೇಷನ್ ಪೋಲೋ ಆರಂಭಿಸಿ ನಿಜಾಮನನ್ನು ಶರಣಗತಿ ಮಾಡಿಸಿದರು. ಅಂದಿನ ಜಮ್ಮು ಕಾಶ್ಮೀರದ ರಾಜ ಹರಿ ಸಿಂಗ್ ಭಾರತಕ್ಕೂ ಸೇರಲ್ಲ, ಪಾಕಿಸ್ತಾನಕ್ಕೂ ಸೇರಲ್ಲ ಅಂತ ಸ್ವತಂತ್ರ ರಾಜನಾಗಿದ್ದ. ಪಾಕಿಸ್ತಾನದ ಸೇನೆ ಬಲವಂತವಾಗಿ ಪಾಕಿಸ್ತಾನ ಸೇರೋಕೆ ಹಠ ಹಿಡಿದು ಜಮ್ಮು ಕಾಶ್ಮೀರದ ಮೇಲೆ ದಾಳಿ ಮಾಡೋಕೆ ಶುರು ಮಾಡಿದಾಗ ಅಲ್ಲಿನ ರಾಜ ಹರಿ ಸಿಂಗ್ ಭಾರತದ ಸಹಾಯ ಕೇಳಿದರು. ಪಟೇಲ್ ತಕ್ಷಣ ಸೇನಾ ಕಾರ್ಯಾಚರಣೆ ನಡೆಸಿ ಕಾಶ್ಮೀರವನ್ನು ರಕ್ಷಿಸಿದರು. ಆ ದಿನದಿಂದ ಕಾಶ್ಮೀರ ಭಾರತದ ಭಾಗವಾಯಿತು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಈ ಗಟ್ಟಿ ನಿರ್ಧಾರಗಳಿಗೆ ಅವರಿಗೆ ಐರನ್ ಮ್ಯಾನ್ ಆಫ್ ಇಂಡಿಯಾ ಎಂಬ ಬಿರುದು ದೊರೆಯಿತು. ಇವರೇನಾದರೂ ಭಾರತದ ಮೊದಲ ಪ್ರಧಾನಮಂತ್ರಿ ಆಗಿದ್ದರೆ ಇಂದು ಪಾಕಿಸ್ತಾನ, ಕುಬೈಟ್ ಕಾಶ್ಮೀರ್ ಮತ್ತು ಅಕ್ಸೈ ಚೀನಾ ಭಾಗ ಭಾರತದ ನಕಾಶೆಯಲ್ಲಿ ಇರ್ತಿದ್ವು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇಲ್ಲದೇ ಇದ್ದಿದ್ರೆ ಗುಜರಾತ್ನ ಸೋಮನಾಥ್ ಮಂದಿರದಲ್ಲಿ ಪೂಜೆ ಮಾಡೋಕ್ಕೆ ಮತ್ತು ಹೈದರಾಬಾದ್ನಲ್ಲಿರೋ ಚಾರ್ಮಿನಾರ್ ನೋಡೋಕ್ಕೆ ನಾವು ವೀಸಾ ತೆಗೆದುಕೊಳ್ಳೋ ಪರಿಸ್ಥಿತಿ ಬರ್ತಿತ್ತು. ಸರ್ದಾರ್ ವಲ್ಲಭಾಯ್ ಪಟೇಲ್ ಇಲ್ಲದೇ ಇದ್ದಿದ್ರೆ ಕಲ್ಯಾಣ ಕರ್ನಾಟಕ ಸೇರಿ ತೆಲಂಗಾಣ ಮತ್ತು ಮಹಾರಾಷ್ಟ್ರದ ಕೆಲ ಭಾಗಗಳು ಇವತ್ತು ಭಾರತದ ನಕಾಶೆಯಲ್ಲೇ ಇರ್ತಿರ್ಲಿಲ್ಲ.